ಯಾರ್ದಪ್ಪ ಫೋನು? ಯಾವುದೋ ರಾಂಗ್ ನಂಬರು. ನಾನು ಪೇಟೆ ಕಡೆ ಹೋಗಿ ಬರ್ತೀನಿ. ಬರ್ತಾ ತರಕಾರಿ ತೊಗೊಂಬಪ್ಪ. ಸರಿ. ಹಲೋ. ಹಲೋ, ನಾನು ಗೌರಿ ಅವರೇ. ಹೇಳಿ ಮೇಷ್ಟ್ರೆ, ಆಗಲೇ ಫೋನ್ ಮಾಡಿದವ್ರು ನೀವೇನಾ? ಹೌದು, ಅದು ಅರ್ಚಕರಿಗೆ ನಾನು ಫೋನ್ ಮಾಡಿದ್ರೆ ಇಷ್ಟ ಆಗಲ್ವಲ್ಲ, ಅದಕ್ಕೆ ಕಟ್ ಮಾಡಿಬಿಟ್ಟೆ. ಹೇಳಿ, ಏನು ವಿಷಯ? ಯೂನಿಫಾರ್ಮ್ ಬಟ್ಟೆ ಬಂದಿದೆಯಂತೆ, ಪ್ರಿನ್ಸಿಪಲು ನಿಮಗೆ ಬರಕ್ಕೆ ಹೇಳಿದ್ರು. ಹೌದಾ? ಇವತ್ತೇ ಬರ್ತೀನಿ. ಇವತ್ತೇ ಅಲ್ಲ, ಈಗಲೇ. ಹೇಗಿದ್ರು ನಾನು ಹೋಗ್ತಾ ಇದ್ದೀನಲ್ಲ, ನನ್ನ ಜೊತೆನೇ ಬಂದ್ಬಿಡಿ. ನಿಮ್ಮ ಜೊತೆನಾ? ಹಾಂ, ಇನ್ನೊಂದು ಅರ್ಧ ಗಂಟೆಲಿ ಹೊರಡ್ತಾ ಇದ್ದೀನಿ. ಹಾಗೆ ಮಾತಾಡ್ತಾ ಒಟ್ಟಿಗೆ ಹೋದ್ರಾಯ್ತು. ಅದು ಸ್ವಲ್ಪ ಕೆಲಸ ಇತ್ತು, ಆಮೇಲೆ ಬರೋಣ ಅಂದ್ಕೊಂಡೆ. ಯಾಕೆ, ನನ್ನ ಜೊತೆ ಬರೋಕ್ಕೆ ಭಯನಾ? ಇಲ್ಲ, ಹಾಗೇನಿಲ್ಲ. ಸರಿ, ಬರ್ತೀನಿ. ಎಲ್ಲಿ? ನಿಮ್ಮ ಮನೆ ಹತ್ರ ಬರಬೇಕಾ? ಹಾಂ, ಬನ್ನಿ, ಕಾಯ್ತಾ ಇರ್ತೀನಿ. ಸರಿ. ಎಲ್ಲಿಗೆ ಹೊರಟೆ? ಪ್ರಿನ್ಸಿಪಲ್ ಬರಕ್ಕೆ ಹೇಳಿದ್ರಂತೆ, ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಸ್ಕೂಲಿಗೆ ಬರಬೇಕಂತೆ ಅಂತ ನಿನಗೆ ಯಾರು ಹೇಳಿದ್ರು? ಫೋನ್ ಮಾಡಿದ್ರಪ್ಪ. ಯಾರು? ಶಿವಕುಮಾರ್. ಈಗ ಫೋನ್ ಬಂದಿದ್ದು ಅವರಿಂದೇನಾ? ಆಗ ಬಂದಿದ್ದು ಅವರೇ. ಅವನಿಗೆ ನಿನ್ನ ಹತ್ರನೇ ಮಾತಾಡ್ಬೇಕಂತ? ಅದನ್ನು ನನ್ನ ಯಾಕೆ ಕೇಳ್ತೀಯಪ್ಪ? ಅವ್ರ ಹತ್ರನೇ ಕೇಳು. ಸ್ಕೂಲಿಗೆ ಬನ್ನಿ ಅಂತ ಪ್ರಿನ್ಸಿಪಲ್ ಫೋನ್ ಮಾಡಬೇಕು, ಅಥವಾ ಆಫೀಸಿಂದ ಫೋನ್ ಬರಬೇಕು. ಶಿವಕುಮಾರೇ ಯಾಕೆ ಮಾಡಬೇಕು? ಅದೆಲ್ಲ ಯಾಕಪ್ಪ ಇವಾಗ? ಒಟ್ನಲ್ಲಿ ವಿಷಯ ಮುಟ್ಟುತ್ತಾನೆ. ಬಟ್ಟೆ ಬಂದಿದೆಯಂತೆ, ನಾನು ಹೋಗಿ ತೊಗೊಂಬರ್ತೀನಿ. ನಾನು ಬರ್ತೀನಿ. ನೀನು ಯಾಕೆ? ನೀನು ಒಬ್ಬಳೇ ಹೋಗ್ತಾ ಇದೆಯಲ್ಲ, ಅದಕ್ಕೆ. ಏನು ಬೇಡ, ನಾನು ಹೋಗ್ತೀನಿ. ನೀನು ಒಬ್ಬಳೇ ಹೋಗೋದಾದ್ರೆ ಹೋಗೋದೇ ಬೇಡ. ಕಿತ್ತೊಳ್ಳೆ ಕತೆ ಆಯ್ತಲ್ಲಪ್ಪ. ನಾನು ಸ್ಕೂಲ್ಗೆ ಹೋಗ್ತಾ ಇರೋದೇನು ಹೊಸದಾ? ನೀನು ನನ್ನನ್ನು ಅನುಮಾನಿಸ್ತಾ ಇದೆಯಾ? ನಾನು ನಿನ್ನ ಜೊತೆ ಬರ್ತೀನಿ ಅಂದೆ. ನೀನು ಬರೋದಾದ್ರೆ ನಾನು ಹೋಗೋದೇ ಇಲ್ಲ. ಒಳ್ಳೇದಾಯ್ತು ಬಿಡು.
ನಾನು ಹೋಗ್ತಿರೋದು ಸ್ಕೂಲ್ಗೆ, ಅಲ್ಲಿಗೆ ನೀನು ಯಾಕೆ? ನಾನು ನಿನ್ನ ಜೊತೆ ಬರ್ತೀನಿ, ಇಬ್ಬರು ಒಟ್ಟಿಗೆ ಹೋಗೋಣ. ಇಲ್ಲಾಂದರೆ ಪ್ರಿನ್ಸಿಪಾಲಿಗೆ ಫೋನ್ ಮಾಡಿ ಹೇಳಿಬಿಡು ನೀನು ಅಲ್ಲಿಗೆ ಬರ್ತಾ ಇಲ್ಲ ಅಂತ. ನಿನಗೆ ನನ್ನ ಮೇಲೆ ಸಂಶಯ. ಬಾ. ನಿಜವಾಗ್ಲೂ ನಾನೇ ಕಣ್ ನೆಂಟಿ ನಮ್ಮನ್ನ. ಈಗ ನೀನು ಹೇಳೋ ಪ್ರಕಾರ ನೀನು ಇವ್ರ ಗಂಡ. ಹೌದು ಸರ್. ಹಾಗಾದ್ರೆ ಅವ್ರು ಈಗ ಮದುವೆ ಆಗಿದಾರಲ್ಲ, ಅವ್ನು ಯಾರು? ಅವ್ನು ಅಲಾಲ್ಟ್ ಆಫೀಸರ್, ನಾನೇ ಅವ್ಳ ಗಂಡ ಕೇಳಿಬೇಕಾದ್ರೆ ಓಡು 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 ಬಿಡಲ್ಲ, ಓಡು ಓಡು. ಒಂದು ನಿಮಿಷ. ಏಪ್ಪ ಏನು ಓಡಿಸ್ತೀಯಮ್ಮ? ಕೆಳಗಾಕ ಹಾಕು. ನೋಡು, ನಿಜ ಹೇಳ್ತೀನಿ, ನೀನೇ ನನ್ನ ಹೆಂಡ್ತಿ. ನಿನ್ನ ಹೆಸರು ತ್ರಿಪುರ ಸುಂದರಿ ಅಂತ ಇತ್ತು, ಜ್ಞಾಪಿಸ್ಕೋ. ನಮ್ಗಿಬ್ಬರಿಗೂ ಒಂದು 8 ಜನ ಮಕ್ಕಳಿರ್ಲಿಲ್ಲ. ಗಂಡ ಹೆಂಡತಿ ಜಗಳ, ಜಗಳ ಈ ಜನ್ಮದ್ದು, ಟಾಪಿಕ್ ಹೋದ್ ಜನ್ಮದ್ದು. ಓಡಿ 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 ಸಾರ್ ಸಾರ್ ಸಾರ್. ಹೊಟ್ಟೋದ್ರು. ನೀವು ಹೇಳಿದ್ದೇನು ನಂಗೆ ಅರ್ಥ ಆಗಲಿಲ್ಲ. ವಿಷಯ ಏನು ಅಂದರೆ, ಹೋದ ಜನ್ಮದಲ್ಲಿ ಅವರಿಬ್ರು ಗಂಡ ಹೆಂಡತಿ ಆಗಿದ್ರಂತೆ. ಈ ಜನ್ಮದಲ್ಲಿ? ಈ ಜನ್ಮದಲ್ಲೂ ಗಂಡ ಹೆಂಡ್ತಿನೇ, ಆದರೆ ಬೇರೆ ಬೇರೆ ಅವರಿಗೆ. ಅದಕ್ಕೆ ಜಗಳ. ಅಂದರೆ ನಿನ್ನೆ ಆ ಹುಡುಗ ಯಾವುದೋ TV ಚಾನಲಲ್ಲಿ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದಾನೆ. ಅಲ್ಲಿಂದ ಶುರುವಾಗಿದ್ದು ಪ್ರಾಬ್ಲಮ್ಮು. ಯಾವ ಪ್ರೋಗ್ರಾಮು? ಏನು ವಿಷಯ? ಅದೇ ಹಿಂದಿನ ಜನ್ಮದಲ್ಲಿ ನೀವೇನಾಗಿದ್ರಿ ಅಂತ ಹೇಳ್ತಾರಲ್ಲ, ಆ ಪ್ರೋಗ್ರಾಮು. ಈ ಹುಡುಗ ನಿನ್ನೆ ಆ ಪ್ರೋಗ್ರಾಮ್ಗೆ ಹೋಗಿದ್ದಾನೆ. ಹೋದ ಜನ್ಮದಲ್ಲಿ ಅವಳೇ ಅವನ ಹೆಂಡ್ತಿ ಅಂತ ಗೊತ್ತಾಗಿದೆ. ಬೆಳಗ್ಗೆ ಬಂದಿದ್ದಾನೆ, ನೀವೇ ನನ್ನ ಹೆಂಡ್ತಿ ಅಂತ ಕೈ ಹಿಡ್ಕೊಂಡಿದ್ದಾನೆ. ಅವಳು ಚಪ್ಪಲಿ ತಗೊಂಡು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾಳೆ. ಬಂದ್ರು ಬಂದ್ರು. ಓಡು ಓಡು ಓಡು, ಬಿಡಬೇಡ ಅನ್ನ. ತಡಿಯಾಗ್ಬಿಟ್ಟು ಎನ್ಕರೇಜ್ ಮಾಡ್ತಾ ಇದ್ರಲ್ಲ, ತಡೀರಿ. ಜಗಳ ಬಿಡ್ಸಕ್ ಹೋದ್ರೆ ನಮಗ್ ಓದೇ ಬೀಳತ್ತೆ. ನೋಡು, ಮಜಾ ತಗೋಬೇಕು. ನಿಮಗೇನು ಮರ್ಯಾದೆ ಇಲ್ವೋ ಆಫೀಸ್ ಅಂತ? ಸಂಕೇತ್, ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ನೀನು ಹೊರಗೆ ಕಳಿಸು. ಏಯ್, ಹೋಗಿ ನೀನು. ಎಲ್ಲ ನಿಮ್ಮ ಸೀಟ್ಗೆ ಹೋಗಿ. ನೀನು ಬಾ. ನಮಸ್ತೆ ಮೇಡಮ್. ಓ ಗೌರಿ, ಇವ್ರು ನಮ್ಮ ತಂದೆ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಏನು ತಂದೆ ಮಗಳಿಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಇವಳು ಅದೇನೋ ಯೂನಿಫಾರ್ಮ್ ಹೊಲಿತೀನಿ ಅಂತ ಓಡಾಡ್ತಾ ಇದ್ದಾಳಲ್ಲ, ಏನು ಕತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈ ಸಲ ಯೂನಿಫಾರ್ಮ್ ನಿಮ್ಮ ಮಗಳೇ ಹೊಲಿತಿರೋದು. ಚೆನ್ನಾಗಿ ಹೊಲಿತಾಳೆ. ಹೊಲಿತಾಳೆ. 300 ಯೂನಿಫಾರ್ಮ್ನು ಒಬ್ಬಳೇ ಹೊಲಿತೀನಿ ಅಂತ ಹೇಳಿದಾಳಪ್ಪ. ಇಲ್ಲ ಮೇಡಮ್, ನನಗೆ ಗೊತ್ತಿರೋರೊಬ್ರ ಹತ್ರ ಹೆಲ್ಪ್ ತಗೋತಾ ಇದ್ದೀನಿ. ಹಾಗಾದರೆ ಈಸಿ ಆಗುತ್ತೆ ಬಿಡಿ. ಅದು ಇಲ್ಲಿವರೆಗೂ ಪ್ರೊಫೆಷನಲಾಗಿ ಟೈಲರಿಂಗ್ ಮಾಡಿರಲಿಲ್ಲ, ಅದಕ್ಕೆ ಕೆಲಸಕ್ಕೆ ಯಾರನ್ನೂ ಇಟ್ಕೊಂಡಿರಲಿಲ್ಲ ಮೇಡಮ್. ಈಗ ನೀವು ಪ್ರೊಫೆಷ್ನಲ್ ಟೈಲರೇ ಆದ್ರಲ್ಲ, ಬ್ಯಾಂಕ್ ಲೆಟರು ಫೋಟೋಸ್ ತಂದ್ರಾ? ತಂದಿದ್ದೀನಿ ಮೇಡಮ್, ತಗೊಳ್ಳಿ. ಬಟ್ಟೆಗಳೆಲ್ಲ ಬಂದಿದೆ. ಈ ಸಲ ಸ್ವಲ್ಪ ಬೇಗನೆ ಬಂತು, ನಿಮಗೂ ಹೆಲ್ಪ್ ಆಗುತ್ತಲ್ವಾ, ಅದಕ್ಕೆ ಹೇಳಿ ಕಳಿಸ್ದೆ. ಶಿವಕುಮಾರ್ಗೆ ಹೇಳಿದ್ರೆ ಅವ್ರು ಹೇಗಾದರೂ ಮಾಡಿ ನಿಮಗೆ ತಿಳಿಸ್ತಾರಲ್ಲ ಅಂತ ಅವ್ರ ಕೈಲಿ ಹೇಳಿ ಕಳಿಸ್ದೆ. ನಿಮಗೇನು ತೊಂದರೆ ಇಲ್ಲ ತಾನೇ? ಇಲ್ಲ ಮೇಡಮ್, ನನಗೇನೂ ತೊಂದರೆ ಇಲ್ಲ. ಅವರೇ ಅಲ್ವಾ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದು. ಹೌದೌದು, ಪಾಪ ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ. ಆರ್ಡರ್ ಕೊಡಿಸೋದ್ರಿಂದ ಹಿಡಿದು ಇಲ್ಲಿ ತನಕ ತುಂಬ ಆಸಕ್ತಿ ವಹಿಸಿ ಮಾಡಿದ್ದಾರೆ. ನೀವು ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ರೆ ಗೌರಿ? ಇಲ್ಲ ಮೇಡಮ್,
ನೇರವಾಗಿ ನಿಮ್ಮ ಹತ್ರನೇ ಬಂದ್ವಿ. ಯಾಕೆ? ಹೋಗಿ ಮಾತಾಡ್ಸ್ಕೊಂಡು ಬನ್ನಿ. ಅವ್ರ ಕ್ಲಾಸ್ ಮುಗ್ದಿರುತ್ತೆ, ಸ್ಟಾಫ್ ರೂಮಲ್ಲಿ ಇರ್ತಾರೆ. ಸರಿ ಮೇಡಮ್. ಇನ್ನೊಂದು ವಿಷಯ, ಇವತ್ತು ಹೇಗಿದ್ರು ಅಪ್ಪನ ಜೊತೆ ಬಂದಿದ್ದೀರಾ, ಬಟ್ಟೆ ತಗೊಂಡು ಹೋಗ್ಬಿಡಿ. ಅಳತೆ ತಗೊಳಕ್ಕೆ ಇನ್ನೊಂದು ದಿನ ಬಂದ್ರಾಯ್ತು. ಸರಿ ಮೇಡಮ್. ನೀವೆಲ್ಲಿಗೆ ಹೊರಟ್ರಿ? ಬನ್ನಿ ಕೂತ್ಕೊಳ್ಳಿ. ಇಲ್ಲ, ಅದು ನಾನು ಹೊರಡ್ತೀನಿ. ಅವರು ಶಿವಕುಮಾರ್ನ ಮಾತಾಡ್ಸ್ಕೊಂಡು ಇಲ್ಲೇ ಬರ್ತಾರೆ, ನೀವು ಕೂತ್ಕೊಳ್ಳಿ. ಅದು ಹಾಗಲ್ಲ, ಅವಳ ಪಾಡಿಗೆ ಅವಳು ಬರಲಿ, ನನಗೆ ಬೇರೆ ಕೆಲಸ ಇದೆ, ನಾನು ಹೊರಡ್ತೀನಿ. ಇರಿ, ನೀವು ಇವತ್ತು ಬಂದಿದ್ದು ಒಳ್ಳೆಯದೇ ಆಯಿತು. ಬಟ್ಟೆ ತಗೊಂಡು ಹೋಗೋದಿದೆ, ಗೌರಿ ಒಬ್ಳಿಗೆ ಭಾರ ಆಗುತ್ತೆ. ನೀವು ಈಗ ಹೊರಟ್ಬಿಟ್ರೆ ಕೂತ್ಕೊಳ್ಳಿ. ರೀ ಗೌರಿ, ಯಾಕ್ರಿ ಮನೆ ಹತ್ರ ಬರಲೇ ಇಲ್ಲ? ನಾನು ನಿಮಗೋಸ್ಕರ ಎಷ್ಟೊತ್ತು ಕಾದೆ ಗೊತ್ತಾ? ನಿಮ್ಮಿಂದ ನಾನು ಸ್ಕೂಲಿಗೆ ಅರ್ಧ ಗಂಟೆ ಲೇಟು. ಅದು ನಾನು ನಿಮ್ಮನೆಗೆ ಫೋನ್ ಮಾಡಿದೆ, ಯಾರು ರಿಸೀವ್ ಮಾಡಲೇ ಇಲ್ಲ. ಯಾಕ್ರಿ ಬರಲಿಲ್ಲ? ನನ್ನ ಜೊತೆ ಬರೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇರಲಿಲ್ವಾ? ಹಾಗೇನಿಲ್ಲ, ಏನೋ ಪ್ರಾಬ್ಲಮ್ ಆಗಿತ್ತು. ಏನು ಪ್ರಾಬ್ಲಮ್ಮು? ಏನಿಲ್ಲ, ನಮ್ಮ ತಂದೆದೇನೋ ಪ್ರಾಬ್ಲಮ್. ಹೌದಾ? ಏನಂತೆ? ಅವರು ನನ್ನ ಜೊತೆ ಸ್ಕೂಲಿಗೆ ಬರ್ತೀನಿ ಅಂತ ಕೂತಿದ್ರು, ಅದಕ್ಕೆ ನಾನು ನಿಮ್ಮ ಮನೆಗೆ ಬರೋಕ್ಕಾಗಲಿಲ್ಲ. ಅವರು ಬಂದಿದ್ದಾರಾ? ಯಾಕಂತೆ? ಅದು ನಾನೊಬ್ಬಳೇ ಬಟ್ಟೆ ತೊಗೊಂಡು ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ ಅವರು ಬಂದಿದ್ದಾರೆ. ನಾನಿದ್ನಲ್ರಿ ಹೆಲ್ಪ್ ಮಾಡ್ತಿದ್ದೆ. ಗೌರಿ ಅವರೇ, ಹೇಗಿದೆ ಸ್ವೆಟರು? ಚೆನ್ನಾಗಿದೆ. ಥ್ಯಾಂಕ್ಸ್. ನೀವು ಹಸಿರು, ನಾನು ಹಸಿರು, ಸೇಮ್ ಪಿಂಚ್. ಏನು ರಾತ್ರಿ ಎಲ್ಲ ಯೋಚನೆ ಮಾಡಿ ಬೆಳಗಿನ ಜಾವದ ಹೊತ್ತಿಗೆ ಏನಾದರೂ ಹೊಳಿತಾ? ಏನು ಕವರ್ ಪೇಜ್ ಐಡಿಯಾ? ಬೆಳಗಿನ ಜಾವ ಹೊಳಿಲಿಲ್ಲ ಸರ್, ಈಗ ಹೊಳಿತು. ಏನದು? ಅದೇ ಜನ್ಮಾಂತರದ ಜಗಳ. ಅಂದರೆ ಈಗ ಎಲ್ರಿಗೂ ತಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಅಂತ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಆಗಿದೆ. ಈಗ ಹೊರಗಡೆ ನಡೀತಾ ಇದ್ದಿದ್ದು ಅದೇ ಜಗಳ ಅಲ್ವಾ? ಇಟ್ ಸೆಲ್ಸ್. ಇಂಟ್ರೆಸ್ಟಿಂಗ್, ಗುಡ್ ಟಾಪಿಕ್. ಜನಗಳು ಈಗ ಅದು ಯಾರ ಹತ್ರನೂ ಹೋಗಿ ತಾನು ಹೋದ ಜನ್ಮದಲ್ಲಿ ಏನಾಗಿದೆ ಅಂತ ತಿಳ್ಕೊಂಡು ಬರೋದಕ್ಕೆ ಶುರು ಮಾಡಿದ್ದಾರೆ. ಅದ್ಯಾವನೋ ಒಬ್ಬ ಮೊನ್ನೆ ಒಂದು ಪ್ರೋಗ್ರಾಮ್ನಲ್ಲಿ ತಾನು ಕುರುಕ್ಷೇತ್ರದಲ್ಲಿ ಸೈನಿಕನಾಗಿದ್ದೆ ಅಂತ ಹೇಳ್ಕೊಂಡಿದ್ದಾನೆ. ಕೆಲವ್ರಿಗೆ ಇದು ತಮಾಷೆ ವಿಷಯ, ಕೆಲವ್ರಿಗೆ ಸೀರಿಯಸ್ ವಿಷಯ. ಇಷ್ಟೊಂದು ವಿರೋಧಾಭಾಸ ಇರೋದ್ರಿಂದಾನೇ ಅಲ್ವಾ ಜನ ಆಸಕ್ತಿಯಿಂದ ಈ ಪ್ರೋಗ್ರಾಮ್ ನೋಡೋದು. ಅದು ಹೌದು. ನಾನು ಎಷ್ಟೇ ತಮಾಷೆ ಮಾಡಿದ್ರು ನಾನು ಹೋದ ಜನ್ಮದಲ್ಲಿ ಮನುಷ್ಯನಾಗಿದ್ನ, ಬೆಕ್ಕಾಗಿದ್ನ, ಇರುವೆ ಆಗಿದ್ನ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರುತ್ತೆ ಅಲ್ವಾ? ಅಷ್ಟು ಸಾಕಲ್ವಾ ಜನರಿಗೆ ಟಾಪಿಕ್ ಇಷ್ಟ ಆಗೋಕ್ಕೆ? ಇಂಥ ಒಳ್ಳೆ ಐಡಿಯಾ ಕಾರಣವಾದ ಮನುಷ್ಯನನ್ನ ನಾವು ಪೊಲೀಸ್ ಸ್ಟೇಷನ್ಗೆ ಕೊಡಬಾರ್ದಾಗಿತ್ತಲ್ವಾ? ಹೌದು ಸರ್. ಸಂಕೇತ್, ಆ ವ್ಯಕ್ತಿಯೊಬ್ಬ ಹೊರಗಡೆ ಗಲಾಟೆ ಮಾಡ್ತಿದ್ನಲ್ಲ, ಅವನನ್ನು ಪೊಲೀಸರಿಗೆ ಕೊಡಬೇಡ. ಒಂದು 4 ಬುದ್ಧಿವಾದದ ಮಾತು ಹೇಳಿ ಕಳಿಸು. ಶಾರಿ, ನಾವು ಇದನ್ನೇ ಕವರ್ ಪೇಜ್ ಮಾಡೋಣ. ಹಾಗೆ ಭೂತ ಪಿಶಾಚಿಗಳ ಅನುಭವಗಳ ಬಗ್ಗೆ ಒಂದು ಸಪೋರ್ಟಿವ್ ಲೇಖನ ಮಾಡೋಣ. ಸರಿ ಸರ್. ಸರ್ ಕಾಫಿ. ಲಿಂಗರಾಜು ಸರ್, ನಿಮ್ಮ ಕಡೆಗೆ ಯಾರಿಗಾದ್ರೂ ಹೋದ ಜನ್ಮದ ಜ್ಞಾಪಕ ಬಂದು ಈ ಜನ್ಮದಲ್ಲಿ ಗಲಾಟೆ ಮಾಡಿರ್ತಿದ್ಯೇನೋ? ಇಲ್ಲ ಸರ್. ಏನು ಡಬ್ಬ ಊರಯ್ಯ ನಿಮ್ಮದು. ಹೋಗಲಿ,
ನಿಮ್ಮ ಊರ ಕಡೆ ಯಾವ್ದಾದ್ರು ದೆವ್ವ ಭೂತಗಳ ಕಾಟ ಇದೆಯೇನು? ದೆವ್ವ ಭೂತ ಏನೂ ಇಲ್ಲ ಸರ್, ಆದರೆ ಮೋಹಿನಿ ಬಗ್ಗೆ ಮಾತಾಡ್ತಾರೆ. ಮೋಹಿನಿನ? ಏನೇ ಅದು? ನಮ್ಮೂರ ಹತ್ರ ಒಂದು ಊರಿದೆ ಸರ್, ಅಲ್ಲಿ ಮೋಹಿನಿ ಅಂತ ಒಬ್ಳು ಸತ್ತೋಗಿದ್ದಾಳೆ. ಈಗ 28 ವರ್ಷ ಆದಮೇಲೆ ಆ ಮೋಹಿನಿ ಆತ್ಮ ಎದ್ದು ಬರುತ್ತೆ ಅಂತ ಹೇಳ್ತಿದ್ದಾರೆ. ಹೌದಾ? ಇಂಟ್ರೆಸ್ಟಿಂಗ್. ಯಾರು ಹೇಳೋದು ಆತ್ಮ ಎದ್ದು ಬರುತ್ತೆ ಅಂತ? ಶೇಷಾಚಲ ಶರ್ಮಾ ಅಂತ ಇದ್ದಾರೆ ಮೇಡಮ್ ಒಬ್ರು. ದುಂದುಗಿ